ಕರ್ನೂಲ್ನ ದುರಂತದ ಬೆನ್ನಲ್ಲೇ ಈಗ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯು ಕೂಡ ಎಚ್ಚೆತ್ತುಕೊಂಡು ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೆಲವೊಂದು ಸಭೆಯನ್ನು ನಡೆಸಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಜೊತೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಇವತ್ತು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊನ್ನೆ ನಡೆದಂಥ ಒಂದು ಕರ್ನೂಲ್ನಲ್ಲಿ ಘಟನೆ, ಇವತ್ತು ಸಭೆ ನಡೆಸಿದರೆ ಯಾವೆಲ್ಲ ಕ್ರಮಗಳನ್ನು ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್? 2013ರಲ್ಲಿ ಜಬ್ಬಾರ್ ಟ್ರಾವೆಲ್ ಸಂಬಂಧಪಟ್ಟ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗ್ತಾ ಇರ್ತಕ್ಕಂಥ ಒಂದು ಬಸ್ಸು ಇದೇ ರೀತಿ ಬೆಂಕಿ ಅಪಘಾತ ಆಗಿ 5-6 ಜನ ತೀರೋಗಿದ್ದರು. ಆದರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಆಮೇಲೆ ಆಗಲೇ ನಾವು ಮುಂದಕ್ಕೆ ಈ ರೀತಿ ಆಗಬಾರ್ದು ಅಂಥೇಳಿ ಎಮರ್ಜೆನ್ಸಿ ಡೋರ್ಸು ನಮ್ಮದೇ 25,000 ಬಸ್ ಇತ್ತು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ದು ಮತ್ತು ಪ್ರೈವೇಟವ್ರದ್ದು ಎಲ್ಲ ಸೇರಿ ಒಂದು 50,000 ಬಸ್ಸಸ್ಗೆ ಎಮರ್ಜೆನ್ಸಿ ಡೋರು ಇಳಿಸಿದ್ವಿ. ಈಗೇನಾಗಿದೆ ಅಂದರೆ ಇತ್ತೀಚೆಗೆ ಈ ಎಮರ್ಜೆನ್ಸಿ ಡೋರ್ ಅಂದರೆ ಹಿಂದ್ಗಡೆಯಿಂದ ಗ್ಲಾಸ್ ಹೊಡೆದು ಹ್ಯಾಮರಲ್ಲಿ ಜಂಪ್ ಮಾಡಬೇಕು ಅಂತ ಆವಾಗ ಎಲ್ಲದಕ್ಕೂ ಮಾಡಿಸಿದ್ವಿ. ಯಾವುದು ವೋಲ್ವೋ ಇರ್ಬೋದು, ಸ್ಕ್ಯಾನಿಯಾ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಎಲ್ಲ AC ಬಸ್ಸಸ್ಸು ಕೂಡ ನಾವು ಮಾಡಿಸಿದ್ವಿ. ಈಗ ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ. ಆಮೇಲೆ 8-10 ಅಡಿ ಆಗುತ್ತೆ, ಹೈಟ್ ಇರುತ್ತೆ. 8-10 ಅಡಿ ಹೈಟಿಂದ ಮಕ್ಕಳು ಜಂಪ್ ಮಾಡೋದು ಅಥವಾ ಹೆಣ್ಮಕ್ಳು ಇಳಿಯೋಕ್ಕೆ, ವಯಸ್ಸಾಗಿರ್ತಕ್ಕಂಥವ್ರು ಇಳಿಯೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈಗ ಅಂದರೆ ನಾನು ಮೊದಲನೇ ಟರ್ಮಲ್ಲಿ ಮಾಡಿದ್ದೆ, ಈಗ ಮತ್ತೆ ಒಂದು ಟೈಮು ಕೊಡ್ತೀನಿ. ಎಲ್ಲರಿಗೂ ಕೂಡ ಎಮರ್ಜೆನ್ಸಿ ಡೋರು ಅಳವಡಿಸ್ಕೋಬೇಕು. ಕೇಂದ್ರ ಸರ್ಕಾರದ ನೀತಿ ಏನೇ ಇದ್ಕೊಳ್ಳಿ, ಅದರ ಸಾರ್ವಜನಿಕರ ಇದ್ದ ದೃಷ್ಟಿಯಿಂದ ಎಮರ್ಜೆನ್ಸಿ ಡೋರು ಒಂದು ಕಡ್ಡಾಯವಾಗಿ ಮಾಡಬೇಕು ಅಂತ ಒಂದು ಮಾಡಿಸ್ತೀನಿ. ಆಮೇಲೆ ನಮ್ಮ ಕಾನೂನು ಚೌಕಟ್ಟಲ್ಲೇ ಲಗೇಜ್ ಹಾಕುವಂಥ ಜಾಗದಲ್ಲಿ ಸ್ಫೋಟ ಆಗುವಂಥದ್ದು, ಬೆಂಕಿಗೆ ಬೇಗ ತಗುಲುವಂಥದ್ದು ಇರುತ್ತಲ್ಲ, ಆ ಥರದ್ದು ಸಾಗಿಸ್ಬಾರ್ದು ಅಂತಿದೆ. ಆದರೂ ಕೂಡ ವೈಲೇಷನ್ ಮಾಡಿ ಮಾಡ್ತಾಯಿದ್ದಾರೆ. ಮೊನ್ನೆ ಕೂಡ ನೋಡಿ, ಹೈದರಾಬಾದಲ್ಲಿ ಅಲ್ಲಿ 300 ಬ್ಯಾಟ್ರೀಸು ಫೋನ್ ಇತ್ತು, ಅದರಲ್ಲಿ ಬ್ಯಾಟ್ರೀಸ್ ಇರುತ್ತಲ್ಲ, ಅದರಿಂದ ಆಗಿದೆ ಅಂತ ಮಾಹಿತಿ. ಆ ಥರದ್ದು ಯಾವುದೂ ಕೂಡ ಸಾಗಿಸ್ಬಾರ್ದು ಅನ್ನೋದು ಒಂದು. ನಾನು ಈ ತಿಂಗಳು ಮುಂದಿನ ತಿಂಗಳು ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿ ಅವ್ರು ಯಾವುದೇ ರಾಜ್ಯದಲ್ಲಿ ಪರ್ಮಿಟ್ ತೊಗೊಂಡಿರ್ಬೋದು, ಅದೇ ನಮ್ಮ ರಾಜ್ಯದಲ್ಲಿ ಬಂದಾಗ ನಮ್ಮ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು, ಅದನ್ನು ನಾನು ಮಾಡಿಸ್ತೀನಿ. ಸರ್, ಈಗ ಏನಂತಂದರೆ, ಈಗ ಕೆಲವೊಂದು ಕ್ಯಾಬಿನ್ಗಳಲ್ಲಿ ಒಂದು ದುಡ್ಡಿನ ಆಸೆಗೆ ಪ್ರೈವೇಟ್ ಬಸ್ಗಳೆಲ್ಲ ಅಲ್ಲಿನ ಒಂದು ಮಲಗಿಸ್ತಾರೆ ಜನರನ್ನ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದೀರಾ ಸರ್? ಈಗ ಹಿಂದೆ ಎಲ್ಲ ಭಾಳ ಬಿಗಿಯಾಗಿ ನಾವೆಲ್ಲ ಮಾಡ್ತಾಯಿದ್ವಿ. ನನಗೆ ಗೊತ್ತಿದ್ದಾಗೆ ಆ ಥರದ್ದು ಯಾವುದನ್ನು ನನ್ನ ಗಮನಕ್ಕೆ ಬಂದಿಲ್ಲ. ಯಾವುದನ್ನು ಕಂಡು ಬಂದರೆ ಆ ಥರ ಏನಾದರೂ ಪ್ಯಾಸೆಂಜರ್ಸ್ನ ಕೂಡಿಸಿದ್ರೆ ಅವರ ಪರವಾನಗಿನೇ ರದ್ದು ಮಾಡಿಸಿ, ಮತ್ತು ಅತಿ ಹೆಚ್ಚು ಅವರಿಗೆ ಪೆನಾಲ್ಟಿ ಏನು ಹಾಕಬೇಕು ಅದನ್ನು ಕೂಡ ಮಾಡ್ತೀವಿ. ಮತ್ತು ಅವ್ರು ಬಸ್ಸೇ ಓಡಿಸ್ಬಾರ್ದು ಫ್ಯೂಚರಲ್ಲಿ, ಆ ಥರ ಆ್ಯಕ್ಷನ್ ತೊಗೊಳ್ತೀವಿ. ಸರ್, ಈಗ ಖಾಸಗಿ ಬಸ್ಗಳಿಗೂ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಇವತ್ತು ತೊಗೊಂಡಿದ್ದೀರಾ. ಅದರಲ್ಲಿ ಈಗ ಎಲೆಕ್ಟ್ರಿಕ್ ಬಸ್ಗಳೇನಿರ್ತವಲ್ಲ ಸರ್, ಅದರಿಂದ ಸಾಕಷ್ಟು ಇದು ತೊಂದರೆ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಎಲೆಕ್ಟ್ರಿಕ್ ಬಸ್ಸಸ್ಸಲ್ಲಿ ಗೂಡ್ಸ್ ಯಾವುದೂ ಸಾಗಿಸೋದಿಲ್ಲ, ಯಾವುದೂ ಇಲ್ಲ. ನಮ್ಮಲ್ಲಿ KSRTCಲಿ ಒಂದು 50 ಬಸ್ ಇದೆ, PMTCಲಿದೆ, ಅದರಲ್ಲಿ ಈ ಥರದ್ದು ಯಾವುದೂ ಸಾಗಿಸಲ್ಲ. ಇದಿಷ್ಟು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ಅಧಿಕಾರಿಗಳಿಗೆ ಸಾಕಷ್ಟು ನಾವು ಎಲ್ಲ ಸೂಚನೆಗಳನ್ನು ಇವತ್ತು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.